ತುಂಬಾ ಜನಕ್ಕೆ ಸಂದೇಹ ಇದೆ, ಏಕಾದಶಿ ತಿಥಿ 30ನೇ ತಾರೀಕು ಬರ್ತಾ ಇದೆಯಾ ಅಥವಾ 31ನೇ ತಾರೀಕು ಬರ್ತಾ ಇದೆಯಾ ಅಂತ. ಸೊ ಇದಕ್ಕೂ ಮೊದಲು ಮೂಲ ಪುರುಷೋತ್ತಮನಾದ ಶ್ರೀಕೃಷ್ಣನ ಕೆಳಗಡೆ 4 ಸಂಪ್ರದಾಯಗಳು ಬರ್ತವೆ. ಮೊದಲನೇದಾಗಿ ಬ್ರಹ್ಮ ಸಂಪ್ರದಾಯ, ಶ್ರೀ ಲಕ್ಷ್ಮೀ ಸಂಪ್ರದಾಯ, ರುದ್ರ ಸಂಪ್ರದಾಯ, 4 ಕುಮಾರರ ಸಂಪ್ರದಾಯ. ಸೊ ಬ್ರಹ್ಮ ಸಂಪ್ರದಾಯದ ಕೆಳಗಡೆ ಮಧ್ವಾಚಾರ್ಯರು ಬರ್ತಾರೆ, ಲಕ್ಷ್ಮೀ ಸಂಪ್ರದಾಯದ ಕೆಳಗಡೆ ರಾಮಾನುಜಾಚಾರ್ಯರು, ರುದ್ರ ಸಂಪ್ರದಾಯದ ಕೆಳಗಡೆ ವಿಷ್ಣು ಸ್ವಾಮಿ, ಮುಂದೆ ಹಾಗೆ ಆದಿಶಂಕರಾಚಾರ್ಯರು, ಆಮೇಲೆ 4 ಕುಮಾರರ ಸಂಪ್ರದಾಯದ ಕೆಳಗಡೆ ನಿಂಬಾಳ್ಕರಾಚಾರ್ಯ ಬರ್ತಾರೆ. ಬ್ರಹ್ಮ ಸಂಪ್ರದಾಯದ ಕೆಳಗಡೆ ವೈಷ್ಣವ, ಗೌಡಿಯ, ರಾಧಾತತ್ವ ಬರುತ್ತೆ, ಮಧ್ವ ಸಂಪ್ರದಾಯದವರು ಬರ್ತಾರೆ. ಹೀಗೆ ಅನೇಕ ಸಂಪ್ರದಾಯಗಳಿದಾವೆ. ನಾನು ವೈಷ್ಣವ ಸಂಪ್ರದಾಯವನ್ನ ಫಾಲೋ ಮಾಡ್ತೀನಿ. ಇವಾಗ ವೈಷ್ಣವ ಸಂಪ್ರದಾಯದವರು ಯಾವ ರೀತಿ ಅಂತಂದ್ರೆ, ಏಕಾದಶಿ ತಿಥಿ ಬ್ರಹ್ಮ ಮುಹೂರ್ತದಲ್ಲಿ ಯಾವಾಗ ಶುರು ಆಗುತ್ತೆ ಆ ದಿನ ಆಚರಣೆಯನ್ನ ಮಾಡ್ತಾರೆ. ಮತ್ತೆ ಮಧ್ವ ಸಂಪ್ರದಾಯದಾಗಿರ್ಬೋದು, ಬೇರೆ ಸಂಪ್ರದಾಯದವರು ಯಾವಾಗ ಏಕಾದಶಿ ತಿಥಿ ಆರಂಭ ಆಗುತ್ತೆ ಅಥವಾ ನಕ್ಷತ್ರ ತಿಥಿಗಳನ್ನ ನೋಡ್ಕೊಂಡು ಅವರು ಏಕಾದಶಿಯನ್ನ ಆಚರಣೆ ಮಾಡ್ತಾರೆ. ನಾವು ಬ್ರಹ್ಮ ಮುಹೂರ್ತವನ್ನ ನೋಡ್ತೀವಿ. ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲಾ ಸಂಪ್ರದಾಯದ ಭಕ್ತರು ಪ್ರಚಾರವನ್ನ ಮಾಡ್ತಾ ಇದ್ದಾರೆ. ಸೊ ನೀವು ಎಲ್ಲವನ್ನ ಫಾಲೋ ಮಾಡೋಕಿನ ಒಂದು ಸಂಪ್ರದಾಯವನ್ನ ಫಾಲೋ ಮಾಡಿ. ವೈಷ್ಣವ ಸಂಪ್ರದಾಯ, ಗೌಡಿಯ, ಮಧ್ವ, ಯಾರಾದ್ರೂ ಒಬ್ಬರನ್ನ ನೀವು ಫಾಲೋ ಮಾಡಿ. ಸೊ ಆ ಪ್ರಕಾರ ನೀವು ಏಕಾದಶಿ ಆಚರಣೆಯನ್ನ ಮಾಡಿ. ಸೊ 30ನೇ ತಾರೀಕು ಮಾಡಿದ್ರು ಅದೇ ಫಲ